ಹರೇ ಕೃಷ್ಣ. ಚಕ್ರಧರ ದಾಸ್ ಯೂಟ್ಯೂಬ್ ಚಾನೆಲ್ಗೆ ಮರುಸ್ವಾಗತ. ನಿಮ್ಮ ಮನಸ್ಸನ್ನು ಹೇಗೆ ನಿಯಂತ್ರಿಸುವುದು ಆ ಬಗ್ಗೆ ಈ ವಿಡಿಯೋದಲ್ಲಿ ನೋಡೋಣ ಬನ್ನಿ. ಯೋಗ ಅಭ್ಯಾಸವು ಒಂದು ನಿಯಮವಾದದ್ದು. ನೀವು ಈ ರೀತಿ ನೇರವಾಗಿ ಕುಳಿತುಕೊಳ್ಳಬೇಕು. ನೀವು ಏಕಾಂತವಾದ ಪವಿತ್ರವಾದ ಸ್ಥಳದಲ್ಲಿ ನಿಮ್ಮ ದೃಷ್ಟಿಯನ್ನು ಮೂಗಿನ ತುದಿಯ ಮೇಲೆ ಕೇಂದ್ರೀಕರಿಸಬೇಕು. ಪ್ರಸ್ತುತ ಸಮಯದಲ್ಲಿ ಎಲ್ಲ ಸೌಲಭ್ಯಗಳ ಅವಕಾಶ ಎಲ್ಲಿದೆ? ಆದ್ದರಿಂದ ಇದೊಂದೇ ವಿಧಾನ. ಅದು ಎಂದರೆ ನೀವು ಗಟ್ಟಿಯಾಗಿ ಜಪಿಸುವುದು ಮತ್ತು ಕೇಳಿಸಿಕೊಳ್ಳುವುದು. ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ನಿಮ್ಮ ಮನಸ್ಸು ಬೇರೆ ವಿಷಯಗಳಲ್ಲಿ ಇದ್ದರೆ ಕೃಷ್ಣ ಎಂಬ ಶಬ್ದದ ಮೇಲೆ, ತರಂಗದ ಮೇಲೆ ಕೇಂದ್ರೀಕರಿಸಲು ಒತ್ತಾಯಿಸಲ್ಪಡುತ್ತದೆ. ಹೇಗೆ ಮೋಟಾರ್ ಕಾರಿನ ಶಬ್ದವು ಬರುತ್ತಿರುವಾಗ ತಾನಾಗಿಯೇ ನಮ್ಮ ಗಮನವು ಆ ಕಡೆ ಸರಿಯುತ್ತದೆ, ಹಾಗೆಯೇ ಅದೇ ರೀತಿ ಕೃಷ್ಣ ಎಂದು ಜಪಿಸಿದರೆ ತಾನಾಗಿಯೇ ನನ್ನ ಮನಸ್ಸು ಸ್ಥಿರವಾಗುತ್ತದೆ. ಆದ್ದರಿಂದ ಯೋಗಾಭ್ಯಾಸ ಎಂದರೆ ಮನಸ್ಸನ್ನು ಹಿಂತೆಗೆದುಕೊಳ್ಳುವುದು ಮತ್ತು ಮತ್ತೆ ಕೃಷ್ಣನಲ್ಲಿ ಸ್ಥಿರಗೊಳಿಸುವುದು. ಆದ್ದರಿಂದ ಜಪದ ಈ ತರಂಗವು ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಆ ಯೋಗ ಅಭ್ಯಾಸದಲ್ಲಿ ತಾನಾಗಿಯೇ ನಮಗೆ ಸಹಾಯ ಮಾಡುತ್ತದೆ. ಮೊದಲು ನಾವು ಈ ಕೃಷ್ಣ ಮಣಿಯ ಮೇಲೆ ನಮ್ಮ ಹೆಬ್ಬೆರಳನ್ನು ಇಟ್ಟುಕೊಂಡು ಶ್ರೀಕೃಷ್ಣ ಪಂಚತತ್ವ ಮಂತ್ರವನ್ನು ಹೇಳಬೇಕು. ಶ್ರೀ ಕೃಷ್ಣ ಚೈತನ್ಯ ಪ್ರಭು ನಿತ್ಯಾನಂದ ಶ್ರೀ ಅದ್ವೈತ ಗದಾಧರ ಶ್ರೀ ವಾಸಾರಿ ಗೌರ ಭಕ್ತರಿಂದ. ಆದ ನಂತರ ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಬನ್ನಿ ಜಪ ಮಾಡಲು ಪ್ರಾರಂಭಿಸೋಣ. ನೀವು ಕೂಡ ಹರೇ ಕೃಷ್ಣ ಈ ವಿಡಿಯೋ ನಿಮಗೆ ಲೈಕ್ ಆದಲ್ಲಿ ಇದನ್ನು ಕೂಡ ನೀವು ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಬಹುದು. ಥ್ಯಾಂಕ್ ಯು. ಹರೇ ಕೃಷ್ಣ.